ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಅನುಶರತ್. ಇವತ್ತು ನಾನು ನಮ್ಮ ಮೋದಿ ಕೇರ್ನಲ್ಲಿ ಸಿಗ್ತಾ ಇರೋವಂತಹ ರೆಸ್ಪಿರೇಟಿವ್ ಕೇರ್ ಸಿರಪ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ರೆಸ್ಪಿರೇಟಿವ್ ಕೇರ್ ಸಿರಪ್ ಇದನ್ನ ಯಾರೆಲ್ಲ ಯೂಸ್ ಮಾಡಬೇಕು, ಇದ್ರ ಬೆನಿಫಿಟ್ಸ್ ಏನು ಅಂತ ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಕೆಮ್ಮು, ನೆಗಡಿ, ಕಫ, ಲಂಗ್ಸ್ ಇನ್ಫೆಕ್ಷನ್ನು, ಲಂಗ್ಸ್ ತುಂಬ ವೀಕ್ ಆಗಿದೆ ಅಂದವರೆಲ್ಲ ಪ್ರತಿಯೊಬ್ಬರು ಇದನ್ನ ಯೂಸ್ ಮಾಡ್ಬೋದು. ಮಕ್ಕಳುಗಳಿಗೆ ಕಫ ಕಟ್ಟಿ ಅವ್ರಿಗೆ ಕಫ ಬೇಗ ಆಚೆ ಬರಲ್ಲ, ದೊಡ್ಡವ್ರಿಗೂ ಸಹ. ಅದು ನಿಮಗೆ ಕಫನೆಲ್ಲ ಕರಗಿಸೋಕ್ಕೆ ನಮ್ಮ ರೆಸ್ಪಿರೇಟಿವ್ ತುಂಬಾನೇ ಕೆಲಸ ಚೆನ್ನಾಗಿ ಮಾಡುತ್ತೆ. ಈ ಸಿರಪ್ನಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅಂತ ನೋಡೋಣ. ಇದರಲ್ಲಿ ನಿಮಗೆ ತುಳಸಿ, ಶುಂಠಿ, ಅಷ್ಟಮಧು, ಪಿಪಲಿ, ಕಾಳು ಮೆಣಸು, ಲವಂಗ, ಕಾನ್ಕಿರಿ ಹಾಗೆ ಹರಿಟಕಿ ಇಷ್ಟೆಲ್ಲ ಆಯುರ್ವೇದಿಕ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿರುವಂತಹ ಈ ಸಿರಪ್ನ ನಾವು ಬಳಸೋದ್ರಿಂದ ನಿಮಗೆ ಎಷ್ಟೇ ಕಫ, ಕೆಮ್ಮು, ನಿಮಗೆ ವೀಸಿಂಗು ಇರೋರು ಪ್ರತಿಯೊಬ್ಬರೂ ನೀವು ಸಹ ಇದನ್ನ ಯೂಸ್ ಮಾಡ್ಬೋದು. ಇದು ನಿಮಗೆ 200 ml ಬಾಟ್ಲಲ್ಲಿ ಸಿಗುತ್ತೆ ನೋಡಿ. ಈ ರೀತಿ ಇರುತ್ತೆ ನಿಮಗೆ. ಇದನ್ನ ನೀವು ಡೈಲಿ 2 ಸ್ಪೂನ್, ಬೆಳಗ್ಗೆ 1 ಸ್ಪೂನು, ರಾತ್ರಿ 1 ಸ್ಪೂನು ಯೂಸ್ ಮಾಡ್ಬೋದು. ಆಲ್ರೆಡಿ ನಮ್ಮ ಮನೆಯಲ್ಲಿ ಇದನ್ನ ಯೂಸ್ ಮಾಡ್ತಾ ಇದ್ದೀವಿ. ಯಾರಿಗಾರ ಕೆಮ್ಮು, ನೆಗಡಿ, ಕಫ ಅಂತ ಅಂದಾಗ ಇದನ್ನ ನಾವು ಮನೇಲಿ ಇಟ್ಕೊಂಡಿದ್ದೀವಿ. ಬೇರೆ ಯಾವುದೋ ಟಾನಿಕ್ ಕುಡಿಯೋ ಬದಲು ನಾವು ಆಯುರ್ವೇದಿಕ್ ಇಂದ ಇರೋದ್ರಿಂದ ನಾವು ಇದನ್ನೇ ಯೂಸ್ ಮಾಡ್ತಾ ಇದ್ದೀವಿ. ನಾವು ಪ್ರತಿದಿನ ನಮ್ಮ ಮನೆಯಲ್ಲಿ ತುಳಸಿ, ಶುಂಠಿ, ಪುದೀನ, ಲವಂಗ ಇವೆಲ್ಲ ಯೂಸ್ ಮಾಡ್ತಾ ಇರ್ತೀವಿ, ಮಸಾಲೆ ಐಟಮ್ಗಳನ್ನ. ಆದರೆ ನಮಗೆ ಅದೇ ಆಯುರ್ವೇದಿಕ್ಕಿಂದ ನಮಗೆ ಅದೇ ಮಸಾಲೆ ಪದಾರ್ಥಗಳಿಂದ ಮಾಡಿರುವಂತಹ ಈ ಸಿರಪ್ನ ಯೂಸ್ ಮಾಡೋದ್ರಿಂದ ನಮಗಿನ್ನೂ ನ್ಯಾಚುರಲ್ ಆಗಿ ಮಕ್ಕಳುಗಳು ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ನೀವು ಹೊರ್ಗಡೆ ಟಾನಿಕ್ಗಳನ್ನ ಕುಡಿಸೋ ಬದಲು ಇದನ್ನ ಕುಡಿಸೋದ್ರಿಂದ ಅವ್ರಿಗೆ ಬೇಗ ಕಫನೂ ಕಮ್ಮಿ ಆಗುತ್ತೆ. ಆಯುರ್ವೇದಿಕ್ ಆಗಿರೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ. ಈ ರೆಸ್ಪಿರೇಟಿವ್ ಸಿರಪ್ ಬಗ್ಗೆ ನನಗೆ ಎಷ್ಟು ಗೊತ್ತು ಅದನ್ನು ನಾನು ನಿಮಗೆ ನೀಟಾಗಿ ತಿಳಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಯಾರೆಲ್ಲ ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀರಾ, ಈ ಸಿರಪ್ನ ನಿಮ್ಮ ಮನೆಗಳಲ್ಲಿ ಯೂಸ್ ಮಾಡ್ತಿದ್ದೀರಾ, ಅವರೆಲ್ಲರೂ ಪ್ರತಿಯೊಬ್ಬರು ಕಮೆಂಟ್ಸ್ ಮುಖಾಂತರ ನನಗೆ ತಿಳಿಸಿ. ನಿಮ್ಮ ಅಭಿಪ್ರಾಯನೂ ನನಗೆ ಗೊತ್ತಾಗಬೇಕು ಹೇಗಿದೆ ಇದು ಅನ್ನೋದು. ಅದಕ್ಕೋಸ್ಕರ ನೀವು ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ.